ಉಡುಪಿಯ ಶ್ರೀಕೃಷ್ಣ ಮಠ ದೈವಿಕತೆಯ ಜೊತೆಗೆ ಹಲವಾರು ಆಕರ್ಷಣೆಗಳ ಕೇಂದ್ರಬಿಂದು. ನಮ್ಮ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಮಠದ ರಂಗೋಲಿಯ ಕುರಿತಾದ ಮಾಹಿತಿಯನ್ನು ತಿಳಿಸಿದ್ದೆವು. ಹಾಗೆ ಇಂದು ಇಲ್ಲಿನ ಇನ್ನೊಂದು ಆಕರ್ಷಣೆಯಾದ 3 ರಥಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಪರ್ಯಾಯ ಶ್ರೀ ಕೃಷ್ಣ ಮಠ ಹಾಗೂ ಕುತ್ತಿಗೆಯ ಮಠದ ಈ ಸಲದ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಪಾದಾಂಗಳವರು. ಹಾಗೆ ನಾವು ಈಗ ಉಡುಪಿಯ 3 ತೇರು ರಥದ ಕೆಳಗಡೆ ಇದ್ದೇವೆ. 3 ಕೃಷ್ಣ ಮಠದಲ್ಲಿ 3 ತೇರು ಅಂದರೆ ಒಂದು ಗರುಡ ರಥ, ಇನ್ನೊಂದು ಮಾಪೂಜೆ ರಥ, ಇನ್ನೊಂದು ಬ್ರಹ್ಮ ರಥ ಅಂತ ಹೇಳಿ. ಈ ಸಾಧಾರಣ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 6 ತಿಂಗಳು ರಥ ಎಳೆಯುವುದು ಅಂತಂದರೆ ಇದು ಕೃಷ್ಣ ಮಠದಲ್ಲಿ ಉಡುಪಿಯಲ್ಲಿ ಮಾತ್ರ. ಬೇರೆ ಎಲ್ಲ ಕಡೆ ಉತ್ಸವಗಳಲ್ಲಿ 1 ದಿನದ ಉತ್ಸವ, 1 ದಿನ ಮಾತ್ರ. 3 ದಿನ ಮುಂಚೆಯೇ ಕಟ್ಟಲಿಕ್ಕೆ ಶುರು ಮಾಡ್ತಾರೆ, 1 ದಿನದಲ್ಲಿ ಉತ್ಸವ ಮುಗಿತದೆ. ಇದು ಕೃಷ್ಣ ಮಠದಲ್ಲಿ ಹಾಗೆ ಅಲ್ಲ, 6 ತಿಂಗಳು ಈಗ ಶುರುವಾದರೆ ಇನ್ನು ಮೇ ತನಕ 3 ತಿಂಗಳು ರಥೋತ್ಸವ ಇರ್ತದೆ. 3 ರಥವೂ ಇರ್ತದೆ. ಸಪ್ತೋತ್ಸವ ಹೇಳಿದರೆ ಆ ದಿವಸ 3 ರಥ ಎಳೆಯುತ್ತೇವೆ, ಬೇರೆ ದಿವಸ ಎಲ್ಲ 1 ರಥವನ್ನು ಎಳೆಯುತ್ತೇವೆ. ಇನ್ನು ಈ ರಥವನ್ನ ಕಟ್ಟುವ ವಿಧಾನ ಅತ್ಯಂತ ಕಷ್ಟಕರವಾಗಿದ್ದು, ತೆಂಗಿನ ಮರವನ್ನ ಬಳಸಿಕೊಂಡು ಅದಕ್ಕೆ ಹಗ್ಗವನ್ನ ನಿಗದಿತ ವಿಧಾನದಲ್ಲಿ ಕಟ್ಟಬೇಕಾಗುತ್ತದೆ. ಬಳಿಕ ಅದರದ್ದೇ ದಬ್ಬೆಯ ಕೋಲುಗಳನ್ನು ತಯಾರಿಸಿ ಅದಕ್ಕೆ ಬಿಳಿ ಮತ್ತು ಕೆಂಪು ಬಣ್ಣದ ಪತಾಕೆಗಳನ್ನು ಮಾಡಿ ಬುಗುರಿಯೊಂದಿಗೆ ರಥಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸಲಾಗುತ್ತದೆ. ಸಿಕ್ಕಿದ ಮೇಲೆ ಒಳಗಿಂದ ಹಗ್ಗ ಹಾಕೊಂಡು ಕಟ್ಕೊಂಡು ಬರಬೇಕು. ಅದು ಯಾಕಂತ ಹೇಳಿದರೆ ಗಟ್ಟಿಮುಟ್ಟಾದ ರೀತಿಯಲ್ಲಿ ಕಟ್ಟಬೇಕು. 6 ತಿಂಗಳ ತನಕ ಅದು ಏನೂ ಆಗಬಾರ್ದು. ಮಳೆ ಬರಲಿ ಯಾವುದೇ ಬರಲಿ ಆವಾಗ ಹಗ್ಗ ಲೂಸ್ ಆಗದೆ ಹಾಗೆ ಇದಾಗದಾಗ ಮಾಡ್ಕೊಂಬರ್ಬೇಕು. ಅದು ಭಾರಿ ತುಂಬ ಕಷ್ಟದ ಕೆಲಸ. ಅದನ್ನು ಮಾಡಿಕೊಂಡು ಈ ಉಡುಪಿಯಲ್ಲಿ ಮಾತ್ರ ಅದು ಸಾಧ್ಯ. ಯಾಕಂದರೆ ಬೇರೆ ಎಲ್ಲ ಕಡೆ 1 ದಿವಸ ಉತ್ಸವ ಮಾತ್ರ, ಇಲ್ಲಿ ಈ ಥರದ ಉತ್ಸವ. ಅದಕ್ಕೆ ಒಂದು ಸಾಧಾರಣ ಮಟ್ಟಿಗೆ 1 ತಿಂಗಳ ಕಾಲ ಬೇಕಾಗ್ತದೆ ಕಟ್ಟಲಿಕ್ಕೆ. ಒಂದೇ ದಿವಸದಲ್ಲಿ 10 ದಿವಸದಲ್ಲಿ 5 ದಿವಸದಲ್ಲಿ ಕಟ್ಟುವಂಥದ್ದಲ್ಲ, 1 ತಿಂಗಳು ಮುಂಚೆ ಶುರು ಮಾಡ್ತೇವೆ. ಈಗ ಜನವರಿ 14ಕ್ಕೆ 3 ರಥ ಎಳಿಲಿಕ್ಕೆ ಉಂಟು. ಅದಕ್ಕೆ ನಾವು 7 ತಾರೀಕಿಗೆ ನಾಡ್ದು ಡಿಸೆಂಬರ್ 7 ಷಷ್ಠಿ ದಿವಸ ರಥವನ್ನು ಬ್ರಹ್ಮರಥವನ್ನು ಹೊರಗೆ ಹಾಕಿ ಆವತ್ತಿಂದ ಕಟ್ಟಲಿಕ್ಕೆ ಶುರು ಮಾಡ್ತೇವೆ. 1 ತಿಂಗಳ ತನಕ ನಿರಂತರವಾಗಿ ಕೆಲಸ ಮಾಡಲಿಕ್ಕೆ ಉಂಟು. ಆವತ್ತೇ ಬಿಟ್ಟು ಕೊಡೋದು. ಸಾಧಾರಣ ದಿವಸಕ್ಕೆ 10-15 ಜನ ಕೆಲಸ ಮಾಡ್ತಾರೆ. ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನೀವು ಸಾಧಾರಣ ಎಷ್ಟು ವರ್ಷದಿಂದ? ನಾವು ಸಾಧಾರಣ ಒಂದು ಸೋದೆ ಮಠದಿಂದ ಮಾಡಿದ್ದು. ಅದರ ನಂತರ ನಾವು ಪಲಿಮಾರು ಮಠದ ಇದರಲ್ಲಿ ನಾವು ರಥವನ್ನು ಕಟ್ಟಲಿಕ್ಕೆ ಬಂದದ್ದು. ಅದರ ನಂತರ ನಾವು ಇಲ್ಲಿ ಇದ್ದೇವೆ. ಈಗ ಎಷ್ಟು ದಿನ ಅಂತ ಹೋಗ್ತೀರಾ? ಇದನ್ನು 1 ತಿಂಗಳು ಅಂದರೆ ವಿಜಯ ದಿವಸದಿಂದ ಹೊರಗೆ ಹಾಕೋದು ರಥ, 2 ರಥವನ್ನು. ನಾಡ್ದು 13 ತಾರೀಕು ಅಂದರೆ ಇದು 1 ತಿಂಗಳು ಆಗ್ತದೆ. 1 ತಿಂಗಳು ಬೇಕು ನಮಗೆ 2 ರಥ ಮಾಡಲಿಕ್ಕೆ. ಈ ರಥವನ್ನ ಕಟ್ಟುವಾಗ ರಥದ ಆಕಾರಕ್ಕೂ ತನ್ನದೇ ಆದ ನಿಯಮವಿದ್ದು, ಪರಿಣಿತರು ಮಾತ್ರ ಇದನ್ನ ವ್ಯವಸ್ಥಿತವಾಗಿ ಕಟ್ಟಬಹುದಾಗಿದೆ. ಇದರ ಶೈಲಿ ಅಂದರೆ ನಿಮ್ಮ ಗೋಲಾಕಾರದಲ್ಲಿ ಬರಬೇಕು. ಯಾಕಂತೇಳಿ ಮೇಲಿಂದ ಒಳಗೆ ಸೈಡ್, ಕೆಳಗೆ ಬರುವಾಗ ಮಧ್ಯ ಬರುವಾಗ ಲಾಂಗ್ ಸೈಡ್ ಆಗಿ ಬರಬೇಕು, ಕೆಳಗೆ ಬರುವಾಗ ಪುನಃ ದಪ್ಪ ಸೈಡ್ ಆಗಿ ಬರ್ತದೆ. ಹಾಗೆ ಕಟ್ಕೊಂಡು ಹೋಗೋದು. ಅದು ಮುಂಜಿನಿಂದ ಬಂದದ್ದು, ಈಗಲ್ಲ. ಸಾಧಾರಣ ಈ ರಥಕ್ಕೆಲ್ಲ ನಾವು ಕೇಳಿದ ಮಟ್ಟಿಗೆ ಸಾಧಾರಣ ಒಂದು 200 ವರ್ಷಗಳಾಗಿರ್ಬೋದು. ಆ ಬ್ರಹ್ಮರಥವನ್ನು ಹೀಗೆ ಒಂದು 7-10 ವರ್ಷ ಆಯಿತು. ಒಂದು ಬ್ರಹ್ಮರಥವನ್ನು ಬೇರೆ ಒಂದು ತಯಾರು ಮಾಡಿದ್ದಾರೆ ಸೋದೆ ಮಠದಲ್ಲಿ ಇರುವಾಗ. ಅದೊಂದು ಈಗ ಬೇರೆ ಮಾಡಿ ಮತ್ತೆಲ್ಲ ಮುಂಚಿನಿಂದ ಬಂದಂತಹ ರಥಗಳು. ಹಾಗೆ ಚಿತ್ರಗಳಿಗೆ ಪ್ರತಿ ವರ್ಷವೂ ಪೈಂಟ್ ಮಾಡಬೇಕಾಗ್ತದೆ. ಆ ದೇವರಿಗೆ ಇದು ಬೇರೆ ಬೇರೆ ಚಿತ್ರಗಳಾಗಿ ಇದರಲ್ಲಿ ಬ್ರಹ್ಮರಥಕ್ಕೆ 8 ಮಠದ ದೇವರನ್ನು ಇದು ಮಾಡಲಿಕ್ಕೆ ಉಂಟು. ಪಟ್ಟ ದೇವರ ಚಿತ್ರವನ್ನು ಹಾಕಿ ಸುತ್ತ ಅದು ಒಂದು ಪರ್ಯಾಯ ಮಠದಿಂದ ಶುರು ಮಾಡಿ 8 ಮಠಗಳ ಸುತ್ತವಾಗಿ 8 ರೀತಿಯ ಒಂದು ದೇವರನ್ನ ಚಿತ್ರಾವಳಿಯನ್ನು ಹಾಕಲಿಕ್ಕೆ ಉಂಟು. ಹಾಗೆ ಮಧ್ಯದಲ್ಲಿ ಗರುಡ ದೇವರನ್ನ ಒಂದು ಮಧ್ಯದಲ್ಲಿ ನಿಲ್ಲಿಸಲಿಕ್ಕೆ ಉಂಟು. ಹನುಮ ಪ್ರಾಣದೇವರು ಹಾಗೆ ಒಂದು ಪ್ರಾಣದೇವರನ್ನ ಮಧ್ಯದಲ್ಲಿ ನಿಲ್ಲಿಸಲಿಕ್ಕೆ ಉಂಟು. ಇಲ್ಲಿ ಹಿಂದಿನಿಂದಲೂ ಈ 3 ರಥಗಳನ್ನು ಎಳೆಯಲು ಕೂಡ ತನ್ನದೇ ಆದ ನಿಯಮವಿದ್ದು, ಈ ನಿಯಮಾನುಸಾರ ಇಲ್ಲಿ ರಥೋತ್ಸವ ನೆರವೇರುತ್ತದೆ.
ಈ 3 ದೇವರಂದರೆ ಈ ಸಪ್ತೋತ್ಸವ ಅಂತ ಹೇಳ್ತಾರೆ. ಅದು ಸಾಧಾರಣ ನಮಗೆ 8-9 ತಾರೀಕು ಶುರು ಮಾಡಿದರೆ 14ನೇ ತಾರೀಕಿಗೆ 3 ರಥೋತ್ಸವ ಮಾಡ್ತೇವೆ. 15ನೇ ತಾರೀಕಿಗೆ ಬ್ರಹ್ಮರಥ ಮಾತ್ರ, 1 ರಥ. ಅದು ಹಗಲ್ ತೇರು ಅಂತೇಳಿ ಬರ್ತದೆ. ಅದು ಭಾರಿ ವಿಶೇಷತೆ. 14 ರಾತ್ರಿ ಸಂಕ್ರಮಣ ದಿವಸ 3 ರಥ, 15 ಬೆಳಿಗ್ಗೆ 1 ರಥ. ಹೀಗೆ ಆಮೇಲೆ ಭಕ್ತಾದಿಗಳು ಮಾಡಿಸುವಂಥ ಪುನಃ ಸಪ್ತೋತ್ಸವ ಅಂತ ಬರ್ತದೆ. ಅದು 7 ದಿವಸ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಯಾರು ಭಕ್ತಾದಿಗಳು ಸೇವೆ ಕೊಟ್ಟರು ಆ ರೀತಿಯಾಗಿ 3 ರಥ ರಾತ್ರಿ ಬರ್ತದೆ, 1 ರಥ ಬೆಳಿಗ್ಗೆ. ಹಾಗೆ ಅದು ಮತ್ತೆ ಫಸ್ಟಿಗೆ ಆಗುವಂಥದ್ದು ಮಕರ ಸಂಕ್ರಾಂತಿ. 3 ರಥ ರಾತ್ರಿ, ಮರು ದಿವಸ 1 ರಥ ಪದ್ಧತಿ ಮುಂಚಿಂದ ಆಗ್ತಾ ಬರ್ತಾ ಉಂಟು, ಈಗಲೂ ಆಗ್ತಾ ಉಂಟು. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರುವ ಶ್ರೀಕೃಷ್ಣ ಮಠದ 3 ರಥಗಳು ಇಲ್ಲಿಗೆ ಬರುವ ಪ್ರತಿ ಭಕ್ತರನ್ನು ತನ್ನತ್ತ ಆಕರ್ಷಿಸುವ ಮೂಲಕ ಶ್ರೀಕೃಷ್ಣ ಮಠಕ್ಕೆ ಬಂದ ಸುಂದರ ಅನುಭವಗಳ ಸಾಲಿನಲ್ಲಿ ಸೇರಿಕೊಳ್ಳುತ್ತಿವೆ.